ಫ್ರೆಂಡ್ಸ್, ನನ್ನ ಮಗನ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇತ್ತು, ಹಾಗಾಗಿ ಬಂದಿರೋದು. ನಾವು ಮುಂಚೆನೇ ಬಂದಿದ್ವಿ. ಇದು ರಾಜ್ಕುಮಾರ್ ಆಡಿಟೋರಿಯಮಲ್ಲಿ ಮಾಡಿರುವುದು. ಗೊಂಬೆ ಹೇಳುತ್ತೈತೆ ಅನ್ನೋ ಒಂದು ಸಾಂಗುಗೆ ಮಕ್ಕಳು ಮ್ಯೂಸಿಕ್ ಮಾಡ್ತಾವ್ರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅನ್ನೋದನ್ನ ನೀವೇ ನೋಡಿ. ಸೂಪರಾಗಿ ಮಾಡಿದ್ದಾರೆ. ಅಪ್ಪು ಸಾಂಗ್ ಮ್ಯೂಸಿಕ್ ಮುಖಾಂತರ ಇದನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಟ್ಟೆ ಶಾಪ್ಗೆ ಹೋಗಿದ್ವಿ. ಒಂದು ಕಾಸ್ಟ್ಯೂಮ್ ತೊಗೋಬೇಕಿತ್ತು. ಹಂಗಾಗಿ ಎತ್ನಿಕ್ ಡೇ ಮತ್ತು ಆ್ಯನ್ಯುವಲ್ ಡೇ ಮಕ್ಕಳದೆಲ್ಲ ಫಂಕ್ಷನ್ಗಳಿತ್ತು. ಹಂಗಾಗಿ ಬಟ್ಟೆ ಪರ್ಚೇಸಿಂಗ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಬಂದಿದ್ವಿ. ಇದು ಬಂದು ಮಹಾಲಕ್ಷ್ಮಿ ಲೇಔಟ್ ಮೇಯ್ನ್ ರೋಡಲ್ಲಿದೆ. ವೆಂಕಟರಮಣ ಸ್ವಾಮಿ ದೇವಸ್ಥಾನ ಬರುತ್ತಲ್ಲ ಅಲ್ಲಿ. ಈ ಶಾಪಲ್ಲಿ ಪ್ರತಿಯೊಂದು ಸಿಗುತ್ತೆ. ಕಿಡ್ಸ್ಗೆ ಯಾವ ಥರ ಕಾಸ್ಟ್ಯೂಮ್ ತೊಗೊಂಡ್ರು ಎಲ್ಲ ಥರ ಸಿಗುತ್ತೆ. ನಿಮ್ಗೆ ಇದೇ ಥರ ಬೇಕು ಅಂದ್ರೂ ತರಿಸ್ಕೊಡ್ತಾರೆ. ಆನ್ ಸ್ಪಾಟಲ್ಲೇ ಸಿಗುತ್ತೆ ಐಟಮ್ಸ್ ಎಲ್ಲ. ಇಲ್ಲಂತೂ ಯಾವಾಗಲೂ ತುಂಬ ಚೆನ್ನಾಗಿರ್ತವೆ ಕಲೆಕ್ಷನ್. ಇದು ಬಂದು ಟ್ರೆಂಡ್ಸ್ ಅಂತ ಅಂಗಡಿ, ಒಳ್ಳೆ ಕ್ವಾಲಿಟಿ, ಮಕ್ಕಳಿಗೆ ತುಂಬ ಚೆನ್ನಾಗಿರ್ತದೆ. ಹಂಗಾಗಿ ನಾವು ಇಲ್ಲೆಲ್ಲ ಐಟಮು ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ. ನಮಗೆ ಪೈಜಾಮು, ಕುರ್ತಾ ಟೈಪ್ ಎಲ್ಲ ಬೇಕಿತ್ತು. ಮತ್ತು ಕಾಸ್ಟ್ಯೂಮ್ ಬೇರೆ ಬೇರೆ ಏನೋ ಫಂಕ್ಷನ್ಗೆ ಈ ಥರ ಎಲ್ಲ ಬೇಕು ಅಂದಿದ್ರು. ಆ ಥರದ್ದೆಲ್ಲ ಅಂಗಡಿಗಳಲ್ಲಿ ಹುಡುಗರು ಸಿಗಲ್ಲ, ಇಲ್ಲಿ ಸಿಗುತ್ತೆ ಅಂತ ಗೊತ್ತಾಗಿ ಮಹಾಲಕ್ಷ್ಮಿ ಲೇಔಟಿಗೆ ಬಂದಿದ್ವಿ. ತುಂಬ ಚೆನ್ನಾಗಿದೆ. ಇಲ್ಲಿ ಆಫರು ಇದೆ ಈ ಅಂಗಡೀಲಿ. ಮಕ್ಕಳದು ಐಟಮ್ಸು ಜಾಸ್ತಿ ಇದೆ. ಮತ್ತು ಚಿಲ್ಡ್ರನ್ಸ್ದು, ದೊಡ್ಡವ್ರದ್ದು ಇದೆ. ಮತ್ತು ಇನ್ನೂ ಒಂದು ಶಾಪು ಪಕ್ಕದಲ್ಲೇ ಇದೆ. ತುಂಬ ದೊಡ್ಡ ಅಂಗಡಿ ಇದು. ಟ್ರೆಂಡ್ಸು ಎಲ್ಲ, ಬಟ್ ಕ್ವಾಲಿಟಿ ಇರೋವೆ ಐಟಮ್ಸ್ ಎಲ್ಲ. ನಾವು ಯಾವ ಥರ ತೊಗೊಬೋದು ಆ ಥರ ಕಲೆಕ್ಷನ್ ಸಿಗುತ್ತೆ. ಹಂಗಾಗಿ ತೊಗೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಹಾಗೆ ಇಲ್ಲಿ ಬಂದ್ವಿ ತೊಗೊಳ್ಳೋಣ ಅಂತ. ತುಂಬ ಇಷ್ಟ ಆಯಿತು, ಕಲೆಕ್ಷನ್ ಚೆನ್ನಾಗಿದ್ದು. ನಾವು ಆನ್ಲೈನಲ್ಲಿ ಚೆಕ್ ಮಾಡಿದ್ವಿ. ಒಂದೇ ದಿನಕ್ಕೆ ಬೇಕಾಗಿದ್ದು. ಆನ್ಲೈನಲ್ಲೆಲ್ಲ ಬುಕ್ ಮಾಡಿದ್ರೆ ಒಂದು 3 days 4 days ಆಗುತ್ತೆ. ಒಂದೊಂದು ಸಲ 8 ದಿನ ಆದರೂ ಬರಲ್ವಲ್ಲ. ಹಂಗಾಗಿ ಈಗ ನಾವು ತೊಗೊಳ್ಳೇಬೇಕು, ಬೇಗ ಬೇಕು ಅಂದರೆ ಶಾಪ್ಗಳಲ್ಲೇ ತೊಗೊಬೇಕು. ಸರಿ ಅಂತೇಳ್ಬಿಟ್ಟು ಶಾಪಿಗೆ ಬಂದ್ವಿ. ನಾವು ಆನ್ಲೈನಲ್ಲಿ ಚೆಕ್ ಮಾಡಿದ್ವಿ. ಬಟ್ಟೆ ಬಂದು ಎಷ್ಟಿತ್ತು ಅಂದರೆ 950 ಏನೋ ಇತ್ತು. ಇಲ್ಲಿ ಶಾಪಲ್ಲೂ ಅಷ್ಟೇ ಹೇಳಿದ್ರು, 1000 ಹೇಳಿದ್ರು. ನಾವು ಡಿಸ್ಕೌಂಟ್ ಎಲ್ಲ ಹೋಗಿ ಕಮ್ಮಿ ಮಾಡಿಸಿದ್ವಿ.
700 750 ಏನೋ ಕೊಟ್ವಿ. ಅಂಗಡಿಗೂ ಶಾಪ್ಗೂ ಅಂದರೆ ಆನ್ಲೈನಲ್ಲಿ ಒಂದೊಂದು ಕ್ಲಾತ್ ಚೆನ್ನಾಗಿ ಬರುತ್ತೆ, ಒಂದೊಂದು ಕ್ಲಾತ್ ಚೆನ್ನಾಗಿ ಬರಲ್ಲ. ನೋಡಾದ್ಮೇಲೆ ಗೊತ್ತಾಗುತ್ತೆ. ನಾವು ಶಾಪಲ್ಲಿ ಅಂತಂದರೆ ನಾವು ಡೈರೆಕ್ಟಾಗಿ ನೋಡ್ತೀವಿ ಯಾವ ಬಟ್ಟೆ ಚೆನ್ನಾಗಿದೆ ಏನು ಅಂತ ನೋಡಿ ತೊಗೋಬೋದು ಶಾಪಲ್ಲಿ. ನಮ್ಗೆ ಇಷ್ಟ ಆದರೆ ತೊಗೋಬೋದು, ಇಷ್ಟ ಇಲ್ಲ ಅಂದರೆ ಅಲ್ಲೇ ಬಿಡ್ಬೋದು, ಬೇರೆ ಥರ ನಾವು ನೋಡ್ಬೋದು, ಆಪ್ಷನ್ ಇರುತ್ತೆ. ನಾವು ಆನ್ಲೈನಲ್ಲಿ ಏನು ಅಂತಂದರೆ ಮನೆಗೆ ಬಂದಮೇಲೆ ಆ ಕೈಯಿಂದ ನೋಡಿದ್ಮೇಲೆ ಆನ್ಲೈನ್ ಐಟಮ್ ಹೇಗಿದೆ ಅಂತ ಗೊತ್ತಾಗೋದು. ಹಂಗಾಗಿ ಆನ್ಲೈನಲ್ಲಿ ತಗೊತಿರ್ತಾರಲ್ವ ತುಂಬ ಜನ, ಕೆಲವ್ರು ಹೇಳ್ತಾರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತದೆ, ಎಷ್ಟೋ ಜನ ತೊಗೊಂಡಿರೋರೆಲ್ಲ ಹಾಕಿದ್ದಾರೆ ಅಂತ ಹೇಳ್ತಾರೆ.